Myself Pooja, first MCom, register number 202021365117. My seminar topic is tax haven countries. What is a tax haven? A tax haven is a country that offers foreign businesses and individuals minimal or no tax liability for their bank deposits in a politically and economically stable environment. They have tax advantages for corporation and for the very wealthy and obvious potentially for misuse in illegal tax avoidance schemes. ಸಿಂಪಲ್ ಆಗಿ ಹೇಳೋದಾದರೆ ಒಂದು ಪರ್ಟಿಕ್ಯುಲರ್ ದೇಶದಲ್ಲಿ ಟ್ಯಾಕ್ಸ್ ರೇಟ್ ಕಮ್ಮಿ ಇರ್ತದೆ. ಟ್ಯಾಕ್ಸ್ ಇಲ್ಲವೇ ಇಲ್ಲ ಅಂತ ಏನಿಲ್ಲ, ಬಟ್ ಪರ್ಟಿಕ್ಯುಲರ್ ಕಂಪೇರ್ ಟು ಅನದರ್ ಕಂಟ್ರಿ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಇರ್ತದೆ. ಮತ್ತು ನಮ್ಮ ಕಂಪನಿಗೆ ಏನಾದರೂ ಲಾಸ್ ಆದರೆ ಗೌರ್ನಮೆಂಟ್ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ, ಅದಕ್ಕೆ ಟ್ಯಾಕ್ಸ್ ಹೆವನ್ ಅಂತಾರೆ. ಟ್ಯಾಕ್ಸ್ ಹೆವನ್ ಕಂಟ್ರಿಯಲ್ಲಿ ಯಾವುದಾದರೂ ಬಿಸ್ನೆಸ್ ಹೆಡ್ ಆಫೀಸನ್ನು ಓಪನ್ ಮಾಡಿದರೆ ಅಥವಾ ಅಲ್ಲೇ ಬಿಸ್ನೆಸ್ನ ಇನ್ವೆಸ್ಟ್ ಮಾಡಿದರೆ ಟ್ಯಾಕ್ಸ್ ಕಮ್ಮಿ ಕಟ್ಟಲಿಕ್ಕೆ ಬರುತ್ತೆ. ಆದರೆ ಅವರ ಮಧ್ಯೆ ಡಬಲ್ ಟ್ಯಾಕ್ಸೇಷನ್ ಟ್ರೀಟಿ ಆಗಿರಬೇಕು ಅಷ್ಟೇ. ಟ್ಯಾಕ್ಸ್ ಇವೇಷನ್ ವರ್ಸಸ್ ಟ್ಯಾಕ್ಸ್ ಅವಾಯ್ಡೆನ್ಸಿ. ಟ್ಯಾಕ್ಸ್ ಇವೇಷನ್ ಈಸ್ ಎನ್ ಇಲ್ಲೀಗಲ್ ವೇ ಟು ಮಿನಿಮೈಸ್ ಟ್ಯಾಕ್ಸ್ ಲಯಬಿಲಿಟಿ ಥ್ರೂ ಫ್ರಾಡುಲೆಂಟ್ ಟೆಕ್ನಿಕ್ಸ್. ಟ್ಯಾಕ್ಸ್ ಇವೇಷನ್ ಅಂದರೆ ನಾವು ಸರ್ಕಾರದಿಂದ ನಮಗಾದಂತಹ ಲಾಭ ಅಂದರೆ ಇನ್ಕಮಲ್ಲಿ ಮುಚ್ಚಿಟ್ಟು ಕಡಿಮೆ ಟ್ಯಾಕ್ಸನ್ನು ಕಡಿಮೆ ಇನ್ಕಮ್ನ ಲೆಕ್ಕದಲ್ಲಿ ತೋರಿಸುವುದು, ಇದನ್ನು ಟ್ಯಾಕ್ಸ್ ಇವೇಷನ್ ಅಂತಾರೆ. ಇದು ಇಲ್ಲೀಗಲ್. ಟ್ಯಾಕ್ಸ್ ಅವಾಯ್ಡೆನ್ಸಿ ಈಸ್ ದ ಯೂಸ್ ಆಫ್ ಲೀಗಲ್ ಮೆಥಡ್ ಟು ಮಿನಿಮೈಸ್ ದ ಅಮೌಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಓನ್ಡ್ ಬೈ ಆ್ಯನ್ ಇಂಡಿವಿಜುವಲ್ ಆರ್ ಎ ಬಿಸ್ನೆಸ್. ಇದು ಲೀಗಲ್. ಯಾವುದೆಲ್ಲ ಮಾರ್ಗಗಳಿಂದ ನಾವು ಕಡಿಮೆ ಕಟ್ಟುವ ಹಾಗೆ ಮಾಡ್ಕೊಳ್ತೀವಿ ಟ್ಯಾಕ್ಸನ್ನು, ಅದನ್ನು ನಾವು ಟ್ಯಾಕ್ಸ್ ಅವಾಯ್ಡೆನ್ಸಿ. ಇದರ ಅಂಡರಲ್ಲಿ ಕೆಲವೊಂದು ಟ್ಯಾಕ್ಸ್ ಹ್ಯಾವನ್ ಕಂಟ್ರಿಯಲ್ಲಿ ಟ್ಯಾಕ್ಸ್ ಕಡಿಮೆ ಇರ್ತದೆ. ಕಂಪೇರ್ ಟು ಅನದರ್ ಕಂಟ್ರಿ. ಈಗ ಇಂಡಿಯಾಕ್ಕೆ ಹೋಲಿಸಿದಾಗ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಈಗ ಐರ್ಲ್ಯಾಂಡ್, ಪನಮ ಅವೆಲ್ಲ ಟ್ಯಾಕ್ಸ್ ಹ್ಯಾವನ್ ಕಂಟ್ರೀಸ್, ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರ್ತದೆ. ಕೆಲವೊಂದು ಕಂಪನಿಯ ಲಾಭಕ್ಕೋಸ್ಕರ ಅಲ್ಲಿ ಕೆಲವೊಂದು ಕಂಪನಿಗಳು ಅಲ್ಲೇ ಹೋಗಿ ಬಿಸ್ನೆಸ್ ಟ್ಯಾಕ್ಸ್ ಹ್ಯಾವನ್ ಕಂಟ್ರಿಯಲ್ಲಿ ತನ್ನ ಹೆಡ್ ಕ್ವಾರ್ಟರನ್ನು ಓಪನ್ ಮಾಡುತ್ತದೆ. ಫಾರ್ ಎಕ್ಸಾಂಪಲ್ ಈಗ ದೊಡ್ಡ ಕಂಪನಿಗಳು ತಮ್ಮ ಟ್ಯಾಕ್ಸ್ನ ಉಳಿಸೋಕ್ಕೋಸ್ಕರ ಕಂಪನಿಗಳು ಏನು ಮಾಡ್ತದೆ ಅಂದರೆ ತನ್ನ ಒಂದು ಭಾಗವನ್ನು ಅಥವಾ ಹೆಡ್ ಕ್ವಾರ್ಟರನ್ನು ಅಂದರೆ ಟ್ಯಾಕ್ಸ್ ಹ್ಯಾವನ್ ಕಂಟ್ರಿಯಲ್ಲೇ ಓಪನ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಕಂಪನಿ ಎ ಅದು ಒಂದು USA ಕಂಪನಿ ಅಂತ ಇದ್ದರೆ ಅದು ವರ್ಷ ಟ್ಯಾಕ್ಸ್ ಪ್ರಾಫಿಟ್ ಆದಾಗ ಟ್ಯಾಕ್ಸ್ ಕಟ್ತದೆ. ಅದು ತನ್ನ ಹೆಡ್ ಕ್ವಾರ್ಟರನ್ನು ಟ್ಯಾಕ್ಸ್ ಹ್ಯಾವನ್ ಕಂಟ್ರಿಯಲ್ಲಿ ಓಪನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ ಸಿಂಗಪುರದಲ್ಲಿ ಓಪನ್ ಮಾಡಿದರೆ, ಸಿಂಗಪುರ ಇಸ್ ಎ ಟ್ಯಾಕ್ಸ್ ಹ್ಯಾವನ್ ಕಂಟ್ರಿ, ಅಲ್ಲಿ ಓಪನ್ ಮಾಡಿದರೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಕಂಪೇರ್ ಟು USA ಅಲ್ಲಿ ಕಮ್ಮಿ ಬರ್ತದೆ. ಮತ್ತು USA ಆದಂತಹ ಲಾಭವನ್ನೆಲ್ಲ ಸಿಂಗಪುರದಲ್ಲೇ ಇನ್ವೆಸ್ಟ್ ಮಾಡ್ತದೆ, ಸಿಂಗಪುರ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತದೆ. ಆಗ ಟ್ಯಾಕ್ಸ್ ಕಟ್ಟಲಿಕ್ಕೆ ಕೂಡ ಕಡಿಮೆ ಮಾಡ್ತದೆ. ಮತ್ತು ಫಾರ್ ಎಕ್ಸಾಂಪಲ್ ಈಗ USA ಕಂಪನಿ ಮ್ಯಾನುಫ್ಯಾಕ್ಚರ್ ಯೂನಿಟನ್ನು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಬೇಕಂತ ಅಂದ್ಕೊಂಡ್ರೆ, ಸಿಂಗಪುರ ಮತ್ತು USA ಅಲ್ಲಿ ಇರುತ್ತಲ್ಲ, ಅದೇ ಕಂಪನಿ ಬ್ಯಾಂಗ್ಳೂರಲ್ಲೇ ಓಪನ್ ಮಾಡಬೇಕಂತ ಅಂದ್ಕೊಂಡ್ರೆ ಬ್ಯಾಂಗ್ಳೂರು ಕಂಪನಿಯಲ್ಲಿ ಆಗುವಂತಹ ಲಾಭವನ್ನು ಇಂಡಿಯಾದ ಗೌರ್ಮೆಂಟಿಗೆ ಪೇ ಮಾಡಬೇಕಂತ ಇಲ್ಲ. ಆ ಕಂಪನಿ ಪೇ ಮಾಡಬೇಕಂತ ಇಲ್ಲ. ಯಾಕೆಂದರೆ ಅದರ ಹೆಡ್ ಕ್ವಾರ್ಟರ್ ಇರುವುದು ಸಿಂಗಪುರದಲ್ಲಿ. ಸೊ ಸಿಂಗಪುರದಲ್ಲಿ ಟ್ಯಾಕ್ಸ್ ಒಮ್ಮೆ ಪೇ ಮಾಡಿದರೆ ಸಾಕು. ಸಿಂಗಪುರದಲ್ಲಿ ಒಂದು ಸಲ, USA ಅಲ್ಲಿ ಒಂದು ಸಲ, ಇಂಡಿಯಾದಲ್ಲಿ ಒಂದು ಸಲ ಪೇ ಮಾಡಬೇಕಂತ ಇಲ್ಲ. ಯಾಕಂದರೆ ಸಿಂಗಪುರ, USA, ಇಂಡಿಯಾ ಇವೆಲ್ಲ DDT ಅಗ್ರಿಮೆಂಟಿಗೆ ಸಹಿ ಮಾಡಿಕೊಂಡಿರ್ತದೆ. DDT ಅಂದರೆ ಡಬಲ್ ಟ್ಯಾಕ್ಸೇಷನ್ ಟ್ರೀಟಿ. ಡಬಲ್ ಟ್ಯಾಕ್ಸೇಷನ್ ಟ್ರೀಟಿ ಅಂದರೆ ಎರಡೆರಡು ಸಲ ಟ್ಯಾಕ್ಸ್ ಕಟ್ಟೋಕ್ಕಿಲ್ಲ ಎಂಬ ನೀತಿಯನ್ನು ಹೇಳುವ ಒಂದು ಟ್ರೀಟಿ ಇದು. ಇದಕ್ಕೆ ಸಿಗ್ನೇಚರ್ ಹಾಕಿದ ಮೇಲೆ ಆ ನೀತಿಯನ್ನು ಒಪ್ಪಿಕೊಳ್ಳಲೇಬೇಕು. ಯಾವ್ಯಾವ ದೇಶಗಳು ಸಹಿ ಹಾಕಿತು ಆ ದೇಶಗಳು ಈ ನೀತಿಯನ್ನು ಒಪ್ಪಿಕೊಳ್ಳುತ್ತದೆ.
ಹಾಗಾಗಿ ಸಿಂಗಾಪುರದಲ್ಲಿ ಒಮ್ಮೆ ಟ್ಯಾಕ್ಸ್ ಪೇ ಮಾಡಿದರೆ ಸಾಕು. ಕೆಲವೊಂದು ಕಂಪನಿಗಳು ಇಂಟೆಲಿಜೆಂಟನ್ನು ಉಪಯೋಗಿಸಿ ಯಾವ ದೇಶದಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಆ ದೇಶದಲ್ಲಿ ತನ್ನ ಹೆಡ್ ಕ್ವಾರ್ಟರ್ ಅಥವಾ ಸಬ್ ಯೂನಿಟನ್ನು ಓಪನ್ ಮಾಡ್ತಿದೆ. ಅವರು ಟ್ಯಾಕ್ಸ್ ಕಡಿಮೆ ಪೇ ಮಾಡಿ ತಮ್ಮ ದುಡ್ಡನ್ನು ಉಳಿಸುವ ಆಲೋಚನೆಯನ್ನು ಮಾಡುತ್ತಾರೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ಯಾಕ್ಸ್ ಹೆವನ್ ಕಂಟ್ರಿ. ನೋ ಆರ್ ಲೋ ಟ್ಯಾಕ್ಸಸ್. ಅಂದರೆ ಒಂದೇ ಟ್ಯಾಕ್ಸೇ ಇರುವುದಿಲ್ಲ ಅಥವಾ ಟ್ಯಾಕ್ಸ್ ಕಡಿಮೆ ಇರ್ತದೆ ಟ್ಯಾಕ್ಸ್ ಹೆವನ್ ಕಂಟ್ರೀಸಲ್ಲಿ. ಮಿನಿಮಲ್ ರಿಪೋರ್ಟಿಂಗ್ ಆಫ್ ಇನ್ಫಾರ್ಮೇಷನ್, ಅಂದರೆ ಆಡಿಟರ್ಗೆ ತಮ್ಮ ಅಸೆಟ್ಸನ್ನು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಬೇಕಂತ ಇಲ್ಲ. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಒಬ್ಲಿಗೇಷನ್, ಅಂದರೆ ನಾವು ಏನು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಗೌರ್ಮೆಂಟಿಗೆ ಗೊತ್ತಾಗಲ್ಲ. ಅದು ಲೀಗಲ್ ಆಗಿರ್ಬೋದು ಅಥವಾ ಇಲ್ಲೀಗಲೇ ಆಗಿರಬಹುದು. What are the top 10 overseas tax havens? The top tax haven currently are Bermuda, Netherlands, Luxembourg, Cayman Island, Singapore, Channel of Island, Isle of Man, Mauritius, Switzerland, Ireland. First one, Bermuda, declared the world's worst corporate tax haven in 2016 by Oxford with 0% tax rate and no personal income tax. Netherlands, next one, most popular tax haven among the world's Fortune 500. The government uses tax incentives to attract business to invest in their country. One such tax incentives cost an estimated 1.2 billion euros in 2016 to the Netherlands. Third one, Luxembourg. It gives benefits such as tax incentives and 0% withholding taxes. Cayman Island, no personal income taxes, no capital gain taxes, no payroll taxes, no corporate taxes, and the country does not withhold taxes on foreign entity. Next one, Singapore. Singapore charges a reasonable nominal corporate taxes. Reasonable corporation tax rates are provided through tax incentives, lack of withholding taxes, and what appears to be substantial profit shifting. Next one, Channel of Island. No capital gain taxes, no council taxes, and no value added taxes. Isle of Man. No capital gain taxes, turnover taxes, or capital transfer taxes. It also imposes a low income taxes with the highest rate at 20%. Mauritius, low corporate tax rate and no withholding tax. Switzerland, next one, Switzerland, full or partial tax exemption depending on the bank used. Last one, Ireland, referred to as a tax haven despite officially asserting that it is not. Apple discovered that two of the company's Irish subsidiaries were not classified as a tax residents in the United States or Ireland despite being incorporated in the latter country. Which US companies use tax havens the most? Apple, Nike, and Goldman Sachs may have the most cash stashed abroad. As of this writing, Apple alone has almost 215 billion banked in Ireland. First one, Apple. The amount booked offshore is $14.9 billion. It uses Ireland as a tax haven. Apple would have owed the US government $65.4 billion in taxes if tax haven benefits were not used. Nike, it holds
of 10.7 billion offshore. It uses Bermuda as a tax haven. It would have paid of 3.6 billion for taxes if tax haven benefits were not used. This implies Nike pays a mere 1.4% tax rate to foreign governments on those offshore profits, indicating that nearly all of the money is officially held by subsidiary in tax havens. Goldman Sachs. It holds of 28.6 billion offshore and uses Bermuda as a tax haven. Advantages of tax haven. Tax reduction. ಅಂದರೆ ಟ್ಯಾಕ್ಸ್ ಹೆವನ್ ಕಂಟ್ರಿಯಲ್ಲಿ ಟ್ಯಾಕ್ಸ್ ರೇಟ್ ಲೋ ಆಗಿರ್ತದೆ ಮತ್ತು ಇದು ಗ್ರೋತಿಗೆ ಹೆಲ್ಪ್ ಮಾಡ್ತದೆ, ಕಂಟ್ರಿಯ ಗ್ರೋತಿಗೆ ಹೆಲ್ಪ್ ಆಗ್ತದೆ. ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದರೆ ಟ್ಯಾಕ್ಸ್ ಹೆವನ್ ಕಂಟ್ರಿಯಲ್ಲಿ ಟ್ಯಾಕ್ಸ್ ರೇಟ್ ಕಡಿಮೆ ಇರ್ತದೆ. ಪ್ರೈವೇಸಿ ಅಂದರೆ ಆಡಿಟರಿಗೆ ನಮ್ಮದು ಇನ್ಕಮ್ ಅದನ್ನೆಲ್ಲ ಹೇಳಬೇಕಂತ ಏನಿಲ್ಲ, ಕರೆಕ್ಟಾಗಿ ಹೇಳಬೇಕಂತ ಏನಿಲ್ಲ, ರಿಪೋರ್ಟೆಲ್ಲ ಕೊಡಬೇಕಂತ ಇಲ್ಲ. ಅಸೆಟ್ ಪ್ರೊಟೆಕ್ಷನ್. ಜಾಸ್ತಿ ಟ್ಯಾಕ್ಸ್ ಕಟ್ಟುವುದರಿಂದ ಅಸೆಟ್ ಎಲ್ಲ ಚೆಕ್ ಮಾಡಲಿಕ್ಕೆ ಬರ್ತಾರೆ, ಬಟ್ ಇಲ್ಲಿ ಹಾಗೆಲ್ಲ ಮಾಡುವುದಿಲ್ಲ. ಟ್ಯಾಕ್ಸ್ ಎಲ್ಲ ಅಸೆಟ್ಸ್ನೆಲ್ಲ ಚೆಕ್ ಮಾಡಲಿಕ್ಕೆಲ್ಲ ಬರುವುದಿಲ್ಲ ಟ್ಯಾಕ್ಸ್ ಹೆವನ್ ಕಂಟ್ರೀಸಲ್ಲಿ. ಕನ್ಕ್ಲೂಷನ್. Tax haven are a very beneficially tax saving options, but the individuals should also take some care to understand the dark side of these processes. Many individuals, big corporates and companies get involved in these tax haven processes and invest their money or buy some assets to take the advantages of the loss tax implication. But this is also being paid and recovered by paying heavy import duties. All through tax haven is a legal process, but this should be understood very clearly by the investors being investing. Thank you for giving this beautiful opportunity.